A7 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಬಂಗಾರಪೇಟೆ ತಾಲೂಕಿನಲ್ಲಿ ಶ್ರೀ ಶಂಕರ್ ನಾರಾಯಣ ದೇವಸ್ಥಾನ ಕೆಜಿಎಫ್ ಮೇನ್ ರೋಡ್ ಬಂಗಾರಪೇಟೆ ದೇಶಿಯಲ್ಲಿ ಇಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವರಿಗೆ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಅದ್ದೂರಿಯಾಗಿ ನಡೆಯಿತು. ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅತ್ಯಂತ ಹೆಚ್ಚು ಜನರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಮಾತನಾಡಿ, ದೇವರು ವೆಂಕಟೇಶ್ವರ ಮತ್ತು ಶಿವ ಇಬ್ಬರು ಒಂದೇ ವಿಗ್ರಹದಲ್ಲಿ ಪ್ರತಿಷ್ಠಿಸಿದ್ದೇವೆ ಎಂದು ಹೇಳಿದರು. ದೇವರನ್ನು ನೋಡಲು ಜನಸಾಗರವೇ ಇಳಿದು ಬಂದಿತ್ತು. A7 ಕನ್ನಡ ನ್ಯೂಸ್ ವರದಿಗಾರರು ರೌನಕ್ ಅಲಿಖಾನ್, ಕೋಲಾರ. ಸಂಕ್ರಾಂತಿ ಹಬ್ಬ ದಿವಸ ಇವತ್ತು ನಮ್ಮ ಶಿವನಿಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮಾರ್ಚನೆ ಮತ್ತು ಪ್ರಸಾದ ವಿನಿಯೋಗ, ತೀರ್ಥ ಪ್ರಸಾದ ವಿನಿಯೋಗ, ಮಕರ ಸಂಕ್ರಾಂತಿ ಹೇಳಿದ್ವಿ. ಅದಕ್ಕೋಸ್ಕರ ತೀರ್ಥ ಪ್ರಸಾದ ವಿನಿಯೋಗ ಆಗಿದೆ. ದೇವಸ್ಥಾನ 100 ವರ್ಷದ ಮೇಲಾಗಿದೆ. ದೇವಸ್ಥಾನ 100 ವರ್ಷದ ಮೇಲಾಗಿದೆ ದೇವಸ್ಥಾನ. ಹೇಳಿ ಸರ್. ನಡೆಯುತ್ತೆ. ಪ್ರತಿ ವರ್ಷ ಕಲ್ಯಾಣೋತ್ಸವ ನಡೆಯುತ್ತೆ. ಕಾರ್ತಿಕ ಸೋಮವಾರದಲ್ಲಿ ನಡೆಯುತ್ತೆ, ನವರಾತ್ರಿ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಇದೆಲ್ಲ ನಮ್ಮ ಶಿವರಾತ್ರಿ ವಿಶೇಷವಾಗಿ ನಡೆಯುತ್ತೆ. ಭಕ್ತಾದಿಗಳು ಬೇಕಾದ ಜನ ಬರ್ತಾರೆ. ಇದೆಲ್ಲ ನಮ್ಮ ಸ್ವಂತ ಟ್ರಸ್ಟ್ನಿಂದ ಮೇಂಟೈನ್ ಮಾಡ್ಕೊಂಡು ಫ್ಯಾಮಿಲಿ ಟ್ರಸ್ಟ್ ಮಾಧವಾಚಾರ್ಯ ಇದು ಮತ್ತು ಹೊಲ ಇದೆ. ಈ ಹೊಲದಲ್ಲಿ ಹುಡುಕ್ತಾ ಇರುವಾಗ ಈ ಆಂಜನೇಯ ಸ್ವಾಮಿ ಸಿಕ್ಕಿರೋದು. ಆಂಜನೇಯ ಸ್ವಾಮಿ ಸಿಕ್ಬಿಟ್ಟು ಇವರು ತಾತ ಅವರಿಗೆ ಕನಸಲ್ಲಿ ಬಂದು ಹೇಳ್ತು, ನನ್ನ ಮೇಲೆ ಈಶ್ವರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಕ್ಕೋಸ್ಕರ ಇಲ್ಲಿ ಈಶ್ವರ ಪ್ರತಿಷ್ಠಾಪನೆ. ಇದಕ್ಕೆ ಪಾಂಚಾಯನ ಸಹಿತ ಶಂಕರ ನಾರಾಯಣ ಅಂತ ಈಶ್ವರ, ಪಾರ್ವತಿ, ವಿಷ್ಣು, ಆಂಜನೇಯ, ಸೂರ್ಯನಾರಾಯಣ 5 ಜನ ಇದ್ದಾರೆ. ಪ್ರತಿದಿನ ಪೂಜೆ ಪುರಸ್ಕಾರ ಪ್ರತಿದಿನ ಇದೆ. ಅದು ಸೋಮವಾರ ವಿಶೇಷ ಇರುತ್ತೆ. ಈಗ ಹಬ್ಬಗಳು ಹರಿದಿರುತ್ತೆ. ಹಬ್ಬಗಳಲ್ಲಿ ಪೂಜೆ ವಿಶೇಷವಾಗಿರುತ್ತೆ. ಇಲ್ಲಿ ಕಲ್ಯಾಣೋತ್ಸವ ಇರುತ್ತೆ. ಪ್ರತಿಯೊಂದು ನಡೀತಾ ಇದೆ, ವಿಶೇಷವಾಗಿ ನಡೀತಾ ಇದೆ. ಎಲ್ಲ ನಮ್ಮ ಸ್ವಂತ ಟ್ರಸ್ಟಿಂದ ನಡೀತಾ ಇದೆ. ಒಂದು ನಿಮಿಷ ಸಮಯ ಸ್ವಲ್ಪ ಈ ಕಡೆ. ईशान सर्वविघ्नानां ईश्वर सर्वभूतानां ब्रह्मा शिवो